ತಾಯಿ ಆಶೀರ್ವಾದ ತಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಡೀಸ್ ಕ್ಲಬ್. ಏನು ಮಾಡ್ತಾಯಿದ್ದೀನಿ ನಾನು, ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ. ಮದುವೆ ಬ್ಲೌಸ್ ಇತ್ತು, ಅರ್ಜೆಂಟ್ ಹೊಲಿಯೋದಿತ್ತು. ಇವಾಗ ಟೈಮ್ ಎಷ್ಟಾಗಿದೆ ಅಂದ್ಕೊಂಡಿದ್ದೀರಾ ನೀವು? 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ ಅಂದರೆ 5 ಗಂಟೆಗೆ ಎದ್ಬಿಟ್ಟು ಬ್ಲೌಸ್ನ ಕಟ್ ಮಾಡಿಟ್ಟು, ಮತ್ತು ಬೆಳಗ್ಗೆ ಕೆಲಸ ತುಂಬ ಇರುತ್ತಲ್ಲ, ಮಕ್ಕಳು ಸ್ಕೂಲಿಗೆ ಕಳಿಸೋವರೆಗೂ ಕೆಲಸ ಮುಗಿಯೋದೇ ಇಲ್ಲ. ಹಾಗಾಗಿ ಮತ್ತು ಕಟ್ ಮಾಡಿಬಿಟ್ರೆ ಸ್ಕೂಲಿಗೆ ಹೋದ ತಕ್ಷಣ ಸ್ಟಿಚ್ ಮಾಡ್ಬೋದು ಬ್ಲೌಸ್ನ ಅಂತ 2 ಬ್ಲೌಸ್ ಇತ್ತು. ಅಸ್ತರ್ ಹಚ್ಚಿ ಹೊಲಿಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಬೆಳಗ್ಗೆ ಬೇಗ ಎದ್ದು 5 ಗಂಟೆಗೆ ಎದ್ದು ಬ್ಲೌಸ್ನ ಕಟ್ಟಿಂಗ್ ಮಾಡ್ತಾಯಿದ್ದೆ. ಯಾವಾಗ ಹೇಗೆ ಬರುತ್ತೋ ಹೇಳೋಕ್ಕೂ ಆಗಲ್ಲ. ಕಂಟಿನ್ಯೂ ಯಾವಾಗಲೂ ಹೊಲಿತಾ ಇರ್ತೀವಿ, ಅವ್ರು ಯಾವಾಗಲೂ ಹಾಕಿ ಹೊಲಿಸ್ತಿರ್ತಾರೆ. ಮತ್ತು ಯಾವಾಗಾದರೂ ಒಂದು ಸಲ ಅರ್ಜೆಂಟ್ ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ, ಹೊಲಿದು ಕೊಡಬೇಕಾಗತ್ತೆ. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ ಅಂತ ಹೇಳಿ ಬ್ಲೌಸ್ನ ಬೆಳಗ್ಗೆ ಎದ್ದು ತಕ್ಷಣ ಕಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಬೇಗ ಬೇಗ ಕಟ್ ಮಾಡಿಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೋಗಬೇಕಲ್ಲ, ಅವರನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಟಿಫನ್ ಮಾಡಿಕೊಟ್ಟು ಸ್ಕೂಲಿಗೆ ಬಿಟ್ಟು ಬಂದು, ಅಯ್ಯೋ ರಾಮ, ಎಷ್ಟು ಕೆಲಸ ಆದರೂ ಹೆಣ್ಮಕ್ಳ ಕೆಲಸನೇ ಮುಗಿಯಲ್ಲ. ನಿಮಗೂ ಗೊತ್ತಲ್ಲ ಹಿಂಗಿರುತ್ತೆ ಮನೇಲಿ ಕೆಲಸ ಅಂತ. ಅದಕ್ಕೆ ಕಟ್ ಮಾಡಿಟ್ರಿ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಕಟ್ ಮಾಡ್ತಾಯಿದ್ದೀನಿ ಬ್ಲೌಸ್ನ. ಹೇಗಾದರೂ ಮಾಡಿ ಟೈಮ್ನ ನೈಟೇ ಕಟ್ ಮಾಡಬೇಕು ಅಂದ್ಕೊಂಡೆ. ತುಂಬ ಬೆನ್ನು ನೋವು, ಕೂತ್ಕೊಳ್ಳಿಕ್ಕಾಗಲಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಯಾವಾಗ ಮಲಗ್ತೀವೋ ಅನಿಸ್ಬಿಡುತ್ತೆ ನೈಟು. ಹಾಗಾಗಿ ನೈಟ್ ಕಟ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಬೇಗ ಎದ್ದಿದ್ದೀನಿ ಬ್ಲೌಸ್ ಕಟ್ ಮಾಡೋದಕ್ಕೆ ಅಂತಾನೆ. ಬ್ಲೌಸ್ ಕಟ್ಟಿಂಗ್ ಎಲ್ಲ ಮುಗೀತು. ತುಂಬ ಡಿಸೈನ್ಸ್ ಏನಿರಲಿಲ್ಲ, ಡೀಪ್ ರೌಂಡ್ ಕೊಳ್ಳಿತ್ತಷ್ಟೇ. ಸ್ವಲ್ಪ ಸ್ಲೀವಿಗೆ ಡಿಸೈನ್ ಇತ್ತು. ಕಟ್ಟಿಂಗಲ್ಲಿ ಏನು ಇದಿರಲಿಲ್ಲ, ಬೇಗ ಮುಗೀತು. ಈ ರೀತಿ ಬ್ಯಾಕ್ ನೆಕ್ನ ಕಟ್ ಮಾಡಿದೆ ಅಷ್ಟೇ ಸಿಂಪಲ್ಲಾಗಿ. ಆಯಿತು, ಮಕ್ಕಳು ಹೇಳೋ ಟೈಮು ಆಯಿತು. ನಾನು ಎಲ್ಲ ಕಿಚನ್ ರೂಮ ಕ್ಲೀನ್ ಮಾಡ್ಕೊಂಡಾಯಿತು. ಅಲ್ಲ, ಯಾವಾಗಾದರೂ ನೋಡಿ ಈ ಸೋಫಾ ಹೀಗೆ ಇದಾಗಿರುತ್ತೆ, ತಲೆಗುಂಬೆ ಎಲ್ಲ ಅದ್ರ ಸೋಫಾದ ಕವರ್ ಎಲ್ಲ ಕಡೆನೋ ತಲೆಗುಂಬೆ ಎಲ್ಲೋ ಏನು ಮಾಡಿದರೂ ಕೇಳಲ್ಲ. ತುಂಬ ಗಲೀಜು ಮಾಡ್ತಾರೆ ಮಕ್ಕಳು ಅಂತ ಸೋಫಾಗೆ ಒಂದು ಬೆಡ್ಶೀಟ್ನ ಹಾಸ್ತಾಯಿದ್ದೀನಿ ನಾನು.
ಮಗನೂ ಎದ್ದಿದ್ದ, ಹೋಮ್ವರ್ಕ್ ಇತ್ತು ಬರೆಯೋದು ಒಂದು ಸ್ವಲ್ಪ ಅಂತ ಹೇಳಿ ನೈಟು ಹೋಮ್ವರ್ಕ್ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿರಲಿಲ್ಲ. ಅವನ ಜೊತೆನೇ ಮಾತಾಡ್ತಾ ಕೆಲಸ ಮಾಡ್ತಾಯಿದ್ದೀನಿ. ಅವನು ಕೂತ್ಕೊಂಡು ಹೋಮ್ವರ್ಕ್ ಬರೀತಾ ಇದ್ದಾನೆ. ನೀರಿನ ಬಾಟಲ್ ನೋಡಿ ಸೋಫಾ ಕೆಳಗಡೆ ಹಾಕಿದ್ದಾರೆ. ಅವಳದೆಲ್ಲಿದೆಯೋ ಇನ್ನೂ ಬಾಟಲು. ಎಷ್ಟು ಸಾರಿ ಹೇಳ್ತೀನಿ ಒಂದು ಮಳಿಗೆ ತೊಗೊಂಬಂದು ಹಾಕು ಅಂತ, ಕೇಳೋದೇ ಇಲ್ಲ. ಮಕ್ಕಳು ತಂದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಬಿಸಾಕ್ತಾರೆ. ಇವ್ರದ್ದು ವಸ್ತುಗಳನ್ನು ಎತ್ತಿಟ್ಟೆ ಸಾಕಾಗಿ ಹೋಗುತ್ತೆ ನನಗೆ. ಸೋಫಾ ಕೆಳಗಡೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಮತ್ತು ನೈಟ್ ಅನ್ನೋಷ್ಟಕ್ಕೆ ಎಷ್ಟೊಂದು ರಾಶಿ ಆಟಿಕೆ ಸಾಮಾನು ಅದೆಲ್ಲ ಸೋಫಾ ಕೆಳಗಡೆ ತೊಗೋತಾರೆ, ಸೋಫಾ ಕೆಳಗಡೆ ನುಗ್ಗಿಸ್ಬಿಡ್ತಾರೆ, ಸೋಫಾ ಕೆಳಗಡೆ ನುಗ್ಗಿಸ್ಬಿಡ್ತಾರೆ. ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡೋಕ್ಕೆ 1 ಅವರೇ ಹಿಡಿಯುತ್ತೆ ಇವರಿಂದ. ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾನೆ. ಎಷ್ಟಿದೆ ಹೋಮ್ವರ್ಕು, ತುಂಬ ಕೊಟ್ಬಿಟ್ಟಿದ್ದಾರೆ ಅವನಿಗೆ. ಸ್ಕೂಲ್ ಟೈಮ್ ಆಗಿತ್ತು, ಏಳು ಅಂತ ಹೇಳಿ ಮನೆ ಎಲ್ಲ ಕ್ಲೀನ್ ಆಯಿತು. ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಆದರೆ ಮಕ್ಕಳಿಗೆ ಟಿಫನ್ ಮಾಡಿಟ್ಟೆ ಅವರಿಗೆ ಸ್ಕೂಲಿಗೆ ರೆಡಿ ಮಾಡ್ತೀನಿ. ಇಬ್ರಿಗೂ ಸ್ನಾನ ಮಾಡಿಸೋದಾಗಲಿ. ಇವನು ಪೇಸ್ಟು ಬ್ರಷು ಮೇಲ್ಗಡೆ ಇಟ್ಟಿದ್ದಾನೆ, ಹೊಸ ಪೇಸ್ಟ್ ಅದು. ಅವಳು ತಂಗಿ ತಗೋತಾಳೆ ಅಂತ ಮುಚ್ಚಿ ಮೇಲ್ಗಡೆ ಇಟ್ಟಿದ್ದಾನೆ. ಆದರೂ ಅವಳು ಬಿಡಲ್ಲ, ಹೆಂಗೆ ಮಾಡಿದ್ರು ಇಸ್ಕೋತಾಳೆ. ಪೂಜೆ ಆದ ತಕ್ಷಣ ಸ್ನಾನಕ್ಕೆ ಒಂದು ಕಡೆ ನೀರಿಟ್ಬಿಟ್ಟು ಒಂದು ಕಡೆ ನಾಷ್ಟಕ್ಕೆ ಏನು ಬೇಕು ಅವ್ರಿಗೆ ಟಿಫನ್ಗೆ ಮಾಡಿಕೊಡ್ತೀನಿ. ಕ್ಯಾಮ್ರಾ ನೋಡಿದ ತಕ್ಷಣ ಕುಣಿಯೋದಕ್ಕೆ ಸ್ಟಾರ್ಟ್ ನನ್ನ ಮಗಳು. ಕೇಳ್ತಾ ಇದ್ದಾಳೆ ನೋಡಿ, ನನಗೂ ಬೇಕು ಅದೇ ಪೇಸ್ಟು ಅಂತ ಹೇಳಿ. ಅವನೇನೇನೋ ಹೇಳ್ತಿರ್ತಾನೆ ಅವಳಿಗೆ. ಆಯಿತು, ಅವರೆಲ್ಲ ಟಿಫನ್ ಮಾಡಿಬಿಟ್ಟು ಸ್ಕೂಲಿಗೆ ಹೋದರು, ರೆಡಿ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಬ್ಲೌಸ್ನ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ್. ಎರಡು ಬ್ಲೌಸು ಹೊಲಿಯೋದಿತ್ತು. ಅಕ್ಕ ತಂಗಿ ಇಬ್ಬರದು ಸೇಮೇ ಇತ್ತು, ಒಂದೇ ಥರ ಹೊಲಿಯೋದಕ್ಕೆ ಹೇಳಿದರು. ಮತ್ತೆ 1 ಗಂಟೆ ಅನ್ನೋಷ್ಟೊತ್ತಿಗೆ ನನ್ನ ಮಗಳು ಬಂದುಬಿಡ್ತಾಳೆ. ಅವಳು ಬರೋ ಟೈಮ್ ಅನ್ನೋಷ್ಟೊತ್ತಿಗೆ ಒಂದು ಬ್ಲೌಸ್ನ ಹೊಲಿದು ಮುಗಿಸ್ಬಿಟ್ಟ ಅಂದರೆ ನನಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಸಾಯಂಕಾಲ ಎಲ್ಲ ಬ್ಲೌಸ್ನ ಕೊಟ್ಟು ಕಳಿಸಿ ಅಂತ ಅವರು ಹೇಳಿದರು. ಹಾಗಾಗಿ 1 ಗಂಟೆ ನಮಗೆ ಒಂದು ಬ್ಲೌಸ್ನೇನಾದರೂ ಮುಗಿಸಿದ್ರೆ ಇನ್ನೂ ಟೈಮ್ ಇರುತ್ತಲ್ಲ ತುಂಬ, 4, 5, 6 ಗಂಟೆವರೆಗೂ ನಡೆಯುತ್ತೆ. 6 ಗಂಟೆಗೆ ಇಲ್ಲ ಅಥವಾ 8 ಗಂಟೆವರೆಗೂ ನಡೆಯುತ್ತೆ. ಇನ್ನೊಂದು ಬ್ಲೌಸ್ನ ಅವಳ ಜೊತೆ ಅವಳಿಗೆ ಆಡ್ಕೋತಾ, ಮತ್ತು ಅವಳಿಗೆ ಬಂದ್ಲು ಅಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ತುಂಬ ಕೆಲಸ ಹಚ್ಬಿಡ್ತಾಳೆ ನನಗೆ. ಹಾಗೆ ಮಾಡ್ಕೋತಾ ಇನ್ನೊಂದು ಹೊಲಿಬೋದು. ಅವಳು ಬರೋವರೆಗೂ ಒಂದು ಬ್ಲೌಸ್ನ ಪೂರ್ತಿಯಾಗಿ ಮುಗಿಸ್ಬಿಡ್ಬೇಕು ಅಂತ ನಾನು ಸ್ಪೀಡಾಗಿ ಹೊಲಿತಾ ಇದ್ದೆ. ಬ್ಲೌಸು ಪೂರ್ತಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ಸ್ಲೀವಿಗೆ ಅಷ್ಟೇ ಇದು ಸ್ವಲ್ಪ ಡಿಸೈನ್ ಹೇಳಿದರು. ಬ್ಲೌಸ್ ಅಂಕರು ಪ್ಲೇನ್ ಆಗಿತ್ತು, ಲೇಸು ಬೇಡ, ಏನೂ ಬೇಡ ಹೇಳಿದರು. ಬರೀ ಕಸಿ ಕಟ್ಟೋದಕ್ಕೆ ಹೇಳಿದರು. ಥರ್ಮಾಕೋಲಿಂದ ಸ್ವಲ್ಪ ರೌಂಡ್ ಶೇಪ್ ಮಾಡಿ ಹಚ್ಬಿಟ್ಟಿದ್ದೆ. ಆಮೇಲೆ ಇದು ಲಟ್ಕನ್ ಬೇರೆ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿದರು. ಇನ್ನೂ ಸ್ವಲ್ಪ ಡಿಸೈನ್ ಮಾಡಬೇಕಂದ್ರೆ ಬಟ್ಟೆ ಉಳಿಲಿಲ್ಲ, ಬಟ್ಟೆ ಕಡಿಮೆ ಇತ್ತು, ಉದ್ದಕ್ಕಿತ್ತಿದ್ದು ಬ್ಲೌಸ್ ಪೀಸು ಡಿಸೈನ್ಸು. ಹಾಗಾಗಿ ಅಗಲಕ್ಕೆ ಜಾಸ್ತಿ ಬಟ್ಟೆ ಇರಲಿಲ್ಲ, ಸ್ವಲ್ಪ ಬಟ್ಟೆಯಲ್ಲೇ ಈ ಥರ ಲಟ್ಕನ್ನ ಮಾಡಿದ್ದೀನಿ. ಈ ಬ್ಲೌಸ್ ಕೂಡ ಅಳತೆ ಕೊಟ್ಟಿರೋದು ನಾನೇ ಹೊಲಿದಿರೋದು. ಅದನ್ನು ಈ ಥರ ಅಗಲಕ್ಕೆ ಮಾಡಿದ್ದೆ ಲಟ್ಕನು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ, ಒಂದು ಸ್ವಲ್ಪ ಚೇಂಜ್ ಮಾಡಿ ಅಂತಲೇ ಅಂತಿರ್ತಾರೆ ಅವರು. ಲಟ್ಕನ್ ಯಾವಾಗಲೂ ಸೇಮ್ ಬೇಡ ಅಂತಿರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಅವ್ರಿಗೆ ನೈಟ್ ಬರೋದಕ್ಕೆ ಆಗಲೇ ಇಲ್ಲ. ಬ್ಲೌಸ್ ತೊಗೊಂಡೋಗೋದಕ್ಕೆ ಅರಿಶಿನ ಅದೆಲ್ಲ ಇತ್ತಂತೆ, ಲೇಟಾಯಿತು, ಶಾಸ್ತ್ರಗಳಿರುತ್ತಲ್ಲ ಆಗ. ಅದಕ್ಕೋಸ್ಕರ ಬೆಳಗ್ಗೆ ಅವ್ರು ಯಾವಾಗಲೂ ನನ್ನ ಕಡೆನೇ ಹೊಲಿಸೋದ್ರಿಂದ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಇರುತ್ತೆ. ಬೆಳಗ್ಗೆ ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದರು. ಹಾಗಾಗಿ ಬೆಳಗಿನ ದಿನ ಇದು ಮಾರ್ನಿಂಗು ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.